ಯಾವ ಶೋರೂಮಿಗೆ ಬರಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಶೋರೂಮಿಗೆ ಕರೆಸಿದ್ದು ಈ ಒಂದು ಕಾರು. ಈ ಕಾರು ಬರೀ ಕಾರ್ ಅಷ್ಟೇ ಅಲ್ಲ, ಕಾರ್ ಜೊತೆಗೆ ಆ ಕಾರಿನ ಹೆಸರು ಕೂಡ ಒಂದು ಸೆಂಟಿಮೆಂಟ್, ಎಮೋಷನ್ ಥರ. ಏನಪ್ಪ ಏನಂತೀರ? ಅಂತಾನೆ ಬಂದಿತ್ತು. ಇಂಜಿನ್ ವಾರಂಟಿ ಎಷ್ಟು ವರ್ಷ? ಎಷ್ಟು 3 years or 1 lakh kilometers ವಾರಂಟಿ ಅಷ್ಟೇ. ಅಂದರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು ಅಪ್ ಟು 5 years ತನಕ. ನೋಡ್ತಿರ್ಬೋದು ಹೊಸ ಇಂಜಿನ್ನು. ಅಂದರೆ ವ್ಯಾರಂಟಿ ಕಂಪ್ನಿಯಿಂದ ಕೊಡೋದು ಅಷ್ಟು. ಇದ್ರ ಟೈರ್ ಸೈಜ್ ಬಂದು 225/55 R19 19 ಇಂಚ್ ರಿಮ್ಸು. ಡಿಸೈನ್ ನೋಡಿ ಚೆನ್ನಾಗಿದೆ. ರಿವ್ಯೂ ಹೇಳಿ, ಹೌ ಆರ್ ಯು ಫೀಲಿಂಗ್? ನಮ್ಮ ಕಾರ್ಗೂ ಇದಕ್ಕೂ ರಿವ್ಯೂ ಹೇಳಿ. ಮುಂದೆ ಸ್ವಲ್ಪ ಕಡಿಮೆ ಇದೆ ಹಂಗಂತೀರಾ? ಆ್ಯಕ್ಚುಲಿ ಕಾರ್ಗಿಂತ ಮೇಯ್ನಾಗಿ ನಮ್ಮ ಡ್ಯಾಡಿ ಆ ಹೆಸರಿಗೋಸ್ಕರ ಕಾರ್ ಹೆಂಗೆ ಮಾಡಿದ್ದಾರೆ ಅಂತ ನೋಡೋದು. ಈಗ ಕುತ್ಕೊಂತಿದ್ದಂಗೆ ನಿಮ್ಗೆ ಏನು ಫೀಲ್ ಆಯ್ತದ ಮೇಲೆ? ದೊಡ್ಡದು ಅನ್ಕೊಂಡು ಕೂತ್ಕೊಂಡೆ, ಬಟ್ ಏನು ಹಂಗೆ ಅನ್ಸಲ್ಲ. ನೀವು ಹಳೆ ಸಿಯಾರದು ಕೂತಿದ್ದೀರಾ, ನಮ್ಮ ಜನ್ರೇಷನಿಗೆ ಆ ಪುಣ್ಯ ಸಿಗಲಿಲ್ಲ. ಈಗ ನೀವು ಹೊಸದಾಗಿ ಕೂತಿರೋರಿಗೆ ಅಷ್ಟು ದೊಡ್ಡದು ಅಂತ ಏನು ಫೀಲ್ ಆಗಲ್ಲ, ನಾರ್ಮಲ್. ಆ್ಯಕ್ಚುಲಿ ಗಾಡಿ ಲೆಂತ್ ಇದೆ, ಬಟ್ ಹೈಟ್ ಕಡಿಮೆ. ಅದ್ರ ಫಸ್ಟ್ ಇಂಪ್ರೆಷನ್ನೇ ಬ್ಯಾಕ್ ಲುಕ್. ಈ ಗಾಡೀಲಿ ಫಸ್ಟ್ ಇಂಪ್ರೆಷನ್ನೇ ಬ್ಯಾಕ್ ಲುಕ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂದರೆ ನಮಗೆ ಹೈಟ್ ಜಾಸ್ತಿ ಇರಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇಲ್ಲ. ಹೈಟ್ ಬೇಕಿತ್ತು. ಮಿಡಲ್ ರೋ ಅಂದರೆ ಲಾಸ್ಟ್ ರೋ ಬಗ್ಗೆ ಮಾತಾಡೋದಾದರೆ 3 ಜನ ಕುತ್ಕೊಬೋದು, ಬಟ್ ತುಂಬ ದಪ್ಪ ಇರೋರು ಫುಲ್ ಆರಾಮಾಗಿ ಕುತ್ಕೊಳ್ಳೋಕ್ಕಾಗಲ್ಲ. 3 ಜನ ಕರೆಕ್ಟಾಗಿ ಕುತ್ಕೋಬೋದು ಅಷ್ಟೇ. ಫುಲ್ ಸ್ಪೇಷಿಯಸ್ ಆಗಿ ಫ್ರೀಯಾಗಿ ಆರಾಮಾಗಿ ಕುತ್ಕೊಳ್ಳೋಕ್ಕಾಗಲ್ಲ. ಬಟ್ ಏನಂದರೆ ಇಬ್ಬರೇ ಕುತ್ಕೊಳ್ಳೋದಾದರೆ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಮುಂದ್ಗಡೆದು ಬ್ಯಾಕ್ ಸೀಟ್ ಚೆನ್ನಾಗಿದೆ, ಮುಂದ್ಗಡೆದು ಸ್ಪೇಷಿಯಸ್ ಆಗಿದೆ. ಲೆಗ್ ರೂಮು ಮತ್ತು ಹೆಡ್ ರೂಮ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಸೆಗ್ಮೆಂಟಲ್ಲಿ ಬೇರೆ ಕಾರಿಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬ ಒಳ್ಳೆ ಲೆಗ್ ರೂಮ್ ಇದೆ. ಥೈ ಸಪೋರ್ಟ್ ತುಂಬ ಚೆನ್ನಾಗಿದೆ. ಒಳ್ಳೆ ವ್ಯೂ ಸಿಗುತ್ತೆ. ಮುಂದ್ಗಡೆದು ಫ್ರಂಟಿಂದೆಲ್ಲ ಒಳ್ಳೆ ವ್ಯೂ ಇದೆ. ಸೀಟಿಂಗ್ ಇದೆ, ಲುಕ್ ವೈಸು ಮತ್ತು ಗಾಡಿ ಲೆಂತ್ ಸೂಪರ್ ಆಗಿದೆ. ಲೈನ್ ಚೆನ್ನಾಗಿದೆ, ಡಿಸೈನು ಸಕ್ಕತ್ತಾಗಿದೆ. ಸ್ಟಾರ್ಟಿಂಗ್ ಫ್ರಮ್ ದಿ ಎಂಟ್ರೆನ್ಸ್, ಮಾಮೂಲಿ ಫ್ಲೆಶ್ ಡೋರ್ ಹ್ಯಾಂಡಲು. ಆಟೋಮೆಟಿಕ್ ಸೀಟ್ ಅಡ್ಜಸ್ಟ್ಮೆಂಟು. ನಾವು ಡೋರ್ ಓಪನ್ ಆದಾಗ ಸೀಟ್ ಹಿಂದೆ ಹೋಗಿರುತ್ತೆ, ನೆಕ್ಸ್ಟ್ ಕ್ಲೋಸ್ ಆಗ್ತಿದ್ದಂಗೆ ಡೋರ್ ಒಳಗಡೆ ಬರುತ್ತೆ. ಟೆರೈನ್ ಮೋಡ್ಸ್ಗಳು ಕೊಟ್ಟಿದ್ದಾರೆ ಇದರಲ್ಲಿ. ಸ್ಮಾರ್ಟ್ ಕೀ ನಾಟ್ ಡಿಟೆಕ್ಟೆಡ್. 1 ಟಚ್ ಮೂವಬಲ್ಲು. ಫಸ್ಟ್ ಒಂದ್ಸಲ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಓಪನ್ ಆಗುತ್ತೆ ಒಳಗಡೆದು. ನೆಕ್ಸ್ಟಿಂದ ನೆಕ್ಸ್ಟ್ ಇದಾದಮೇಲೆ ಸನ್ ರೂಫ್ ಓಪನ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ನೇ ಸ್ಲೈಡಿಗೆ ಡಿಸೆಂಟ್ ಸನ್ ರೂಫು ನೋಡ್ಬೋದು ನೀವು. ಟಾಟಾದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ವಿತೌಟ್ ಕೀ ಇಲ್ಲಿ ತೋರಿಸೋ ಇನ್ಫಾರ್ಮೇಷನ್ ಅಂದರೆ ಓಡೋಮೀಟರ್ ತೋರಿಸುತ್ತೆ, ಪಾರ್ಕಿಂಗ್ ಇದ್ರ ಬಗ್ಗೆ ತೋರಿಸುತ್ತೆ, ಜೊತೆಗೆ ಯಾವ್ದು ಡೋರ್ಗಳು ಓಪನ್ ಆಗಿದೆ ಅನ್ನೋದನ್ನ ನೋಡ್ಬೋದು ಇದರಲ್ಲಿ. ಪಾರ್ಕಿಂಗ್ ಇದು ಬರೀ ಸ್ವಿಚ್ ಅಷ್ಟೇ, ಇದೊಂದು ಸ್ವಿಚ್ಗೆ ಆಫ್ ಆನ್ ಆಗುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಫಂಕ್ಷನ್ ಏನಂದರೆ ಪಾರ್ಕಿಂಗ್ದು ಸೀಟ್ ಬೆಲ್ಟ್ ವೇರ್ ಮಾಡಿದೆ ಪಾರ್ಕಿಂಗ್ ಅದು ಡ್ರೈವಿಂಗ್ ಮೋಡಿಗೆ ಬೀಳುತ್ತೆ, ಬಟ್ ಮೂವ್ ಆಗಲ್ಲ. ಹಿಂದ್ಗಡೆ 2 ಟೈರು ಲಾಕಾಗೇ ಇರುತ್ತೆ. ನಾವು ಸೀಟ್ ಬೆಲ್ಟು ವೇರ್ ಮಾಡಿದಾಗಲೇ ಪಾರ್ಕಿಂಗಿಂದ ಎಂಟರ್ ಆಗೋದು. ನಿಟ್ಟಿನಲ್ಲಿ ಯೋಚನೆ ಮಾಡ್ತೇನೆ. ರಾಮ್ ಜಿ ಅನ್ನೋದೇನಂದ್ರೆ ಜಿ ಅಂದ್ರೆ ಗ್ರಾಮೀಣ, ಅದ್ಯಾವುದೋ ದೇವರ ಹೆಸರು. 3 ಸ್ಕ್ರೀನ್ ಬರುತ್ತೆ. ಇದು ಎಷ್ಟು ಇಂಚ್ ಇದೆ ಹೇಳ್ತೀರಾ? ಇದು ನಿಮಗೆ ಇಂಚಸ್ ಅಲ್ಲಿ ಹೇಳಕ್ಕಾಗಲ್ಲ. ಒಟ್ಟಲ್ಲಿ 3 ಡಿಸ್ಪ್ಲೇ ಕನೆಕ್ಟೆಡ್ ಸ್ಕ್ರೀನ್ ಬರುತ್ತೆ. ಇಲ್ಲಿಂದ ಹಿಡಿದು ಅಲ್ಲಿ ತನಕ. ಇಲ್ಲಿ ಮಧ್ಯದಲ್ಲಿ ಬ್ರೇಕ್ಸ್ ಇರುತ್ತೆ, ಅದು ಬಿಟ್ಟರೆ ಕನೆಕ್ಟೆಡ್ ಡಿಸ್ಪ್ಲೇ, ಫುಲ್ ಸ್ಕ್ರೀನ್ ಡಿಸ್ಪ್ಲೇ. ಸಂತೋಷ ಸರ್. ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲು ಮತ್ತು ಇದರಲ್ಲಿ ಡ್ರೈವಿಂಗ್ ಇನ್ಫಾರ್ಮೇಷನ್, ಜೊತೆಗೆ ಇದರಲ್ಲಿ ಗೇಮ್ಸು ಮೂವೀಸು ಎಲ್ಲ ಆಡ್ಬೋದು. ಗೇಮ್ಸ್ ಕೂಡ ಬರುತ್ತೆ. ಇದು ಲಾಗಿನ್ ಆದರೆ ಇದರಲ್ಲಿ ಗೇಮ್ಸ್ ಕೂಡ ಆಡ್ಬೋದು. ಮತ್ತು ಮ್ಯೂಸಿಕ್ಕು, ಸಿಸ್ಟಮು, ಮೂವೀಸ್ ನೋಡೋಕ್ಕಾಗಿರ್ಬೋದು, ಪ್ರಯೋಜನವನ್ನು ಎಲ್ಲ ವರ್ಕ್ ಆಗುತ್ತೆ. ಬಗ್ಗೆ ಸವಿಸ್ತಾರವಾಗಿ ನಮ್ಮ ಕೇಳುಗರಿಗೆ ನೆಕ್ಸ್ಟ್ ಇದರಲ್ಲಿ JBL ಆಡಿಯೋ ಸಿಸ್ಟಮ್ ಬರುತ್ತೆ. ನಮಸ್ಕಾರ.
ಅದರಲ್ಲೂ ನೀವು ಯಾವ ಥರ ಬೇಕು ನೀವು ಮೊಬೈಲಲ್ಲಿ ಇಯರ್ಫೋನ್ಸ್ನ ಯಾವ ಥರ ಕಸ್ಟಮೈಸ್ ಮಾಡ್ತೀರಾ ಸೌಂಡ್ನ ಆ ಥರ ಕಸ್ಟಮೈಸ್ ಮಾಡ್ಕೋಬೋದು ಇದರಲ್ಲಿ. ಸ್ಪೀಕರ್ಸ್ ಬಂದು ಇಲ್ಲಿ ಬರುತ್ತೆ JBL, ಮತ್ತು ಇಲ್ಲಿ ಏರ್ ಬ್ಯಾಗು, ಇಲ್ಲೊಂದು ಸ್ಪೀಕರ್ ಬರುತ್ತೆ. ಇದು ಆ್ಯಡಾಸ್ದು ಆಟೋಮೇಟೆಡ್ ORVM, ಸನ್ರೂಫು, ಸನ್ರೂಫ್ದು. ಆಮೇಲೆ ಇದು ಬಂದು ನಿಮ್ಗೆ ಆಗಲೇ ಹೇಳ್ದಂಗೆ ಇದು ಪಾರ್ಕಿಂಗ್ದು ಸ್ವಿಚ್ಚಲ್ಲಿ ಬರುತ್ತೆ. ಹೆಂಗೆ ಅಂದರೆ ಅಷ್ಟೇ. ಇದರಲ್ಲಿ ಸ್ಪೇಸ್ ಬಂದು ಇದರಲ್ಲಿ ಏನು ಲಾಕ್ ಸಿಸ್ಟಮ್ ಇಲ್ಲ, ಅಗಲ ಬರಲ್ಲ. ಈ ಸಣ್ಣ ಸ್ಪೇಸ್ ಬರುತ್ತೆ ಹೋಲ್ಡರ್ಗೆ, ಏನಾದರೂ ನಿಮ್ಮ ಸಣ್ಣ ಸಾಮಾನು ಇಟ್ಕೊಳ್ಳೋಕ್ಕೆ. ಮತ್ತು ಇಲ್ಲೆರಡು ಕಪ್ ಹೋಲ್ಡರ್ಸು, ಮತ್ತು ಆಟೋಮೇಟೆಡ್ ಟ್ರಾನ್ಸ್ಮಿಷನ್, ಡ್ರೈವಿಂಗ್ ನ್ಯೂಟ್ರಲ್ ಆ್ಯಂಡ್ ರಿವರ್ಸ್, ಮತ್ತು ಆಟೋಮೆಟಿಕ್ AC ಆಟೋ ಕಂಟ್ರೋಲ್ ಇದು ಬರುತ್ತೆ. 360 ಡಿಗ್ರಿ ಕ್ಯಾಮ್ರಾದಿಂದ ತೋರಿಸುತ್ತೆ. ಆಮೇಲೆ ಹಿಲ್ ಅಸಿಸ್ಟ್ದು, ಆಮೇಲೆ ಹೆಡ್ ಲ್ಯಾಂಪ್ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಬರುತ್ತೆ. ರೇರಲ್ಲಿ ಮತ್ತು ಇದು ಗ್ಲಾಸ್ದು ಇದೆ ಏನದು ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಬರುತ್ತೆ. ಮಕ್ಕಳ ಹೋಗ್ಬಿಡುತ್ತದು, ಅದು ಅವ್ರು ಸ್ಟಾರ್ಟೇ ಮಾಡ್ತಾ ಇಲ್ಲ. ಬನ್ನಿ ಸರ್, ಸ್ಟಾರ್ಟ್ ಮಾಡಿ. ಜಾಸ್ತಿ ಬಿಡಿ, ಇವಾಗ ಇದ್ರಲ್ಲಿ ಪ್ಲೇ ಆಯ್ತು ಬಿಡಿ, ಫುಲ್ ಕೊಡಿ. ಇನ್ನೂ ಕಂಪ್ಲೀಟ್ ಆಗಿದೆ, ಇನ್ನೂ ಫಸ್ಟ್ ಆಗಿದೆ. ಏನಂದರೆ ನಂದು ಫಸ್ಟ್ ಟೈಮು ಮೋಟೋ ವ್ಲಾಗಿಂಗ್, ಅಂದರೆ ಕಾರ್ ಬಗ್ಗೆ ಒಂದು ರಿವ್ಯೂ ಮಾಡೋಕ್ಕೆ ಹೋಗಿದ್ದು. ಹೆಂಗೆ ಮಾಡಬೇಕು ಅಂತ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ನನಗೆ ಬಂದಂಗೆ ಮಾಡಿದ್ದೀನಿ. ಮೊದಲನೇ ಪ್ರಯತ್ನ, ನಿಮ್ಗೇನಾದ್ರು ಬೇಜಾರಾದರೂ ಕ್ಷಮಿಸ್ಬಿಡಿ. ಬರೋ ಅಷ್ಟನ್ನು ಹೆಂಗೋ ಕಷ್ಟಪಟ್ಟು ಫಸ್ಟ್ ಮಾಡಿದ್ದೀನಿ. ಏನಂದರೆ ಗಾಡಿ ಬಂದು ಬರೀ 2 ದಿನ ಅಷ್ಟೇ ಆಗಿರೋದು ಶೋರೂಮಿಗೆ ಗಾಡಿ ಬಂದು. ಗಾಡಿ ನೋಡೋಕ್ಕೆ ತುಂಬ ಜನ ಬಂದಿದ್ದರು. ಏಕೆಂದರೆ ಅದು ಸಿಯಾರಾ ಅಂದರೆ ನಾವೇನೋ ಈಗಿನ ಜನ್ರೇಷನವರು, ಹಳೆ ಜನ್ರೇಷನವರಿಗೆ ಆ ಸಿಯಾರಾ ಕ್ರೇಜೇ ಬೇರೆ. ಹಳೆ ಸಿಯಾರಾ ಇತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಗಾಡಿ. ಆಗಿನವರಿಗೆಲ್ಲ ಇವಾಗ ನಮ್ಗೆ ಹೆಂಗೆ ನಾವು ಡಿಫೆಂಡರು, ಲ್ಯಾಂಡ್ ಕ್ರೂಸರ್ ಅಂತೀವಿ, ಆಗಿನ ಕಾಲದಲ್ಲಿ ಸಿಯಾರಾ ಅಂದರೆ ಆ ರೇಂಜಿಗೆ ಅವರು ಇತ್ತು ಮೈಂಡಲ್ಲಿ. ಸೊ ಆ ಕ್ರೇಜ್ಗೋಸ್ಕರ ನಮ್ಮ ಜನ್ರೇಷನವ್ರಿಗಿಂತ ಇವಾಗ ಬಿಡಿ, ನಮ್ಮ ಜನ್ರೇಷನವ್ರಿಗೆ ಕಾರ್ ಬಗ್ಗೆ ಕ್ರೇಜೇ ಇಲ್ಲ. ನಾನೊಬ್ಬ ಏನೋ ಹಿಂಗೆ ಆಡ್ತೀನಿ ಅಂದರೆ ಸುಮಾರು ಜನಕ್ಕೆ ಅಷ್ಟೊಂದು ಇಂಟ್ರೆಸ್ಟೇ ಇರೋಲ್ಲ. ಸುಮಾರು ಜನ ಇನ್ನೂ ಡ್ರೈವಿಂಗೇ ಕಲ್ತಿರಲ್ಲ, ಅದು ಬೇರೆ ಪ್ರಶ್ನೆ. ಅದು ಆಲ್ಮೋಸ್ಟ್ ಎಲ್ಲ ಬಂದಿದ್ದವರೆಲ್ಲ ನಮ್ಮ ಡ್ಯಾಡ್ ಏಜ್ ಗ್ರೂಪ್ ಅವರೇ ಬಂದಿದ್ದು. ಯಾಕೆಂದ್ರೆ ಅವರಿಗೆಲ್ಲ ಆ ಏಜ್ ಗ್ರೂಪ್ನವ್ರಿಗೆ ಸಿಯಾರಾ ಅಂದರೆ ಅದೊಂದು ತಲೆಯಲ್ಲಿ ಬೇರೆ ಡಿಫ್ರೆಂಟ್ ಕಾನ್ಸೆಪ್ಟು. ಸೊ ಹೆವಿ ರಶ್ ಇತ್ತು ಶೋರೂಮು, ನೀಟಾಗಿ ವೀಡಿಯೋ ಮಾಡೋಕ್ಕೂ ಆಗಿಲ್ಲ. ಆಮೇಲೆ ಟೆಸ್ಟ್ ಡ್ರೈವಿಗೆ ಇನ್ನೂ ಕೊಟ್ಟಿರಲಿಲ್ಲ ಯಾರಿಗೂ. ಇನ್ನೂ ಟೆಸ್ಟ್ ಡ್ರೈವಿಗೆ ಇನ್ನೂ 15 to 20 ಡೇಸ್ ಮೇಲಾಗುತ್ತಂತೆ ಟೆಸ್ಟ್ ಡ್ರೈವಿಗೆ ಗಾಡಿ ಕೊಡೋದು. ಬರೀ ನಿಂತಿದ್ದ ಹತ್ರ ಗಾಡಿ ನೋಡೋಕ್ಕೇ ಜನ ಕ್ಯೂ. ಹೆಂಗೆ ಅಂದರೆ ಫ್ಯಾಮಿಲಿ ಸಮೇತ ಬಂದವ್ರು ಎಲ್ಲರೂ. ಅಷ್ಟು ಕ್ರೇಜ್ ಸಿಯಾರಾ ಅಂದರೆ. ಚೆನ್ನಾಗಿತ್ತು ಗಾಡಿ, ತುಂಬ ಚೆನ್ನಾಗೈತೆ ಗಾಡಿ, ನೋಡಿದ್ರೆ ಫುಲ್ ಖುಷಿಯಾಗುತ್ತೆ. ಬಟ್ ಏನಂದರೆ ನಾವು ದೊಡ್ಡ ಗಾಡಿ ಓಡಿಸಿರೋರಿಗೆ ಅದು ಸ್ವಲ್ಪ ಹೆಂಗೆ ಅಂದರೆ ಅದನ್ನು ದೊಡ್ಡ ಗಾಡಿ ಥರ ನಾವು ಕಂಪ್ಯಾರಿಸನ್ನೇ ಮಾಡಬಾರ್ದು. ಅದು ಯಾವುದು ಈಗ ಹಳೆ ಸಿಯಾರಾಗೂ ಕಂಪೇರ್ ಮಾಡಿದ್ವಿ. ಯಾಕಂದರೆ ಹಳೆ ಸಿಯಾರ ದೊಡ್ಡ ಗಾಡಿ, ಇದನ್ನು ಇವಾಗ ಯಾವ ಬರ್ತಿದ್ದಾವೆ SUV ಅಂತ ಕರೀತಾರಲ್ಲ,
ಈಗ ಸೆಲ್ಟಾಸು ಕ್ರೇಟಾ ಅದನ್ನು ತಗೊಳ್ಳೋರಿಗೆ ಸಿ ಆರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಡಿ. ಕಣ್ಣು ಮುಚ್ಕೊಂಡು ಸಿ ಆರ್ ತಗೋಬೋದು. ಆಮೇಲೆ ಏನಂದರೆ ಹೊಸ ಇಂಜಿನ್ನು. ಫಸ್ಟು ನನ್ನ ವೀಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ನನ್ನ ಅಡ್ವೈಸ್ ಏನು ಅಂದರೆ ಗಾಡಿ ಬಂದು ಒಂದು 5-6 ತಿಂಗಳು ಅದು ರನ್ ಆಗಲಿ. ಯಾಕೆಂದರೆ ಫಸ್ಟ್ ಹೊಸ ಇಂಜಿನ್ ಇದು ಹೆಂಗಿರುತ್ತೆ ಏನು ಅಂತ ಗಾಡಿ ರನ್ ಆದಮೇಲೆ ನಿಮಗೆ ಓನರ್ಗಳದ್ದು ರಿವ್ಯೂ ತಗೊಂಡು ನೀವು ಪರ್ಚೇಸ್ ಮಾಡ್ಬೋದು. ಗಾಡಿ ಮಾತ್ರ ಸಖತ್ತಾಗೈತೆ. ನಂಗೆ ಫ್ರಂಟ್ ಲುಕ್ಕು ಮತ್ತು ಬ್ಯಾಕ್ ಲುಕ್ ಅಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಯಾಕಂದರೆ ನನಗೆ ಬಾಕ್ಸಿ ಡಿಸೈನ್ ಅಂದರೆ ಸಖತ್ ಇಷ್ಟ. ಹೆಂಗೆ ಸ್ಕಾರ್ಪಿಯೋನ್ನು ನಾನು ಅದಕ್ಕೆ ಇಷ್ಟಪಡೋದು, ಬಾಕ್ಸಿ ಡಿಸೈನು. ಒಂಥರ ಈ ಸಣ್ಣ ಗಾಡಿ ಆದ್ರೂ ಡಿಸೈನ್ ಬಾಕ್ಸಿ ಆಗಿದ್ರೆ ಅದೊಂಥರ ಬಲ್ಕಿಯಾಗಿ ಕಾಣ್ತವೆ ಗಾಡಿಗಳು, ಸಖತ್ತಾಗಿರುತ್ತೆ ನೋಡೋಕ್ಕೆ. ಪರ್ಸ್ನಲಿ ಅದು ನಾನು ನಿಮಗೆ ಹೇಳ್ತಾ ಇರೋದು ಅಷ್ಟೇ. ಪರ್ಸ್ನಲಿ ನನಗೆ ಇಷ್ಟ ಅದು. ನಿಮ್ಮನ್ನು ಅದನ್ನೇ ತಗೊಳ್ಳಿ ಅಂತಲ್ಲ. ಸಖತ್ತಾಗಿತ್ತು, ನಂಗೆ ಖುಷಿ ಆಯಿತು ಗಾಡಿ ನೋಡಿ. ಅದೇನಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಡಿಸೆಂಟಾಗಿದೆ. ಆ ಹೈಟನ್ನು ಇನ್ನೊಂದು ಸ್ವಲ್ಪ ಎತ್ತರ ಮಾಡಿದ್ದಿದ್ರೆ ಗಾಡಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ, ಲೆಂತ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಉದ್ದ ಇದೆ ಸಖತ್ತು ಗಾಡಿ, ಇಷ್ಟು ಉದ್ದ ಕಾಣುತ್ತೆ ನೋಡೋಕ್ಕೇ. ಅದೇ ಥರ ಇನ್ನೊಂದು ಸ್ವಲ್ಪ ಹೈಟ್ ಜಾಸ್ತಿ ಮಾಡಿದ್ದಿದ್ರೆ ಗಾಡಿ ಇನ್ನೂ ಬಲ್ಕಿಯಾಗಿ ದೊಡ್ಡದಾಗಿ ಕಾಣೋದು. ಏನಂದರೆ ಅವರು ಇವಾಗಿನ ಕಾಂಪಿಟೇಷನಿಗೆ ತಕ್ಕಂಗೆ, ಈಗಿನ ಯೂಸರ್ಸಿಗೆ ತಕ್ಕಂಗೆ ಹೈಟ್ನ ಕಡಿಮೆ ಮಾಡಿದ್ದಾರೆ. ಇಟ್ಸ್ ಓಕೆ. ಗಾಡಿ ತುಂಬ ಚೆನ್ನಾಗೈತೆ, ಸಖತ್ ಖುಷಿ ಆಯಿತು ಗಾಡಿ ನೋಡೋಕೆ ಹೋಗಿದ್ದು. ಆಮೇಲೆ ನಮ್ಮ ಡ್ಯಾಡಿ ಕ್ರೇಜ್ ಏನಂದರೆ ಗಾಡಿ ನೋಡೋಕ್ಕೆ ಅಂತಲೇ ಚಂದ್ರಪಟ್ಟಣದಿಂದ ಹಾಸನ್ ಶೋರೂಮಿಗೆ ಬಂದಿದ್ದರು. ಅವ್ರಿಗೆ ಆ ಥರ ಕ್ರೇಜ್ ಸಿ ಆರ್ ಆಮೇಲೆ. ಸೊ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಗಾಡಿ ನೋಡೋಕ್ಕೋಸ್ಕರನೇ ಬಂದಿದ್ದು ನಮ್ಮ ಗಾಡಿ.